ನೋಡ್ತಾ ಇರ್ಬೋದು ಇಲ್ಲಿ ಅವರು ಮೂಲ ರೈತರುಗಳದ್ದು ಒಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಸೊ ಹೇಗಿದೆ ಏನು ಎತ್ತ ಹಂಗೇನೇನೆ ಊರುಗಳು ಬೇರೆ ಇದ್ದಾವೆ ಒಂದು ಜೊತೆ, ಅದ್ರ ಜೊತೆಗೆ ಒಂದೊಳ್ಳೆ ಕಡಸ್ಕರ ಬೇರೆ ಇಟ್ಕೊಂಡಿದ್ದಾರೆ. ಹಾಗೆ ಬನ್ನಿ ಇನ್ನು ಏನೇನಿದ್ದಾವೆ ನೋಡೋಣ. ಈ ಒಂದು ಜೊತೆ ಕಡಸು ಕೂಟ ಮಾಡೋರೆ ನೋಡ್ತಾ ಇರ್ಬೋದು. ಇವೆಲ್ಲ ಯಾರವು ಏನು ಎತ್ತ ಹಂಗೆ ಕೇಳ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ರೈತರಿದ್ದಾರೆ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇದು ಕೂಡ ರೈತರುಗಳು ಒಂದು ಮಾಗಡಿ ಜಾತ್ರೆಯನ್ನು, ರಂಗನಾಥ ಸ್ವಾಮಿ ಜಾತ್ರೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭ. ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಲಿ ಬನ್ನಿ ಇವು ಕೂಡ ಒಂದು ಜೊತೆ. ಹಾಗೆ ಯಾವ್ಯಾವು ಇದ್ದಾವೆ ಅವ್ರ ಹತ್ರ, ಯಾರ್ಯಾರವು ಹೇಗೆ ಮಾಡ್ತಿದ್ದಾರೆ ಈ ಜಾತ್ರೆಯನ್ನು ಕೇಳೋಣ. ನೋಡ್ತಾ ಇರ್ಬೋದು ಇವಾಗ ಏನು ನಾವು ಜಾತ್ರೆಗೆ ಬಂದಿದ್ದೀವೋ ಈ ಜಾತ್ರೆಯಲ್ಲಿ ರೈತರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರು ಏನು ಕೆಲಸ ಮಾಡ್ತಾರೆ, ಹೇಗೆ ದನಕರುಗಳು ಯಾವ ಥರ ಎಲ್ಲವನ್ನು. ಅಣ್ಣ ಮೊದಲಿಗೆ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ಸು? ಓಕೆ ಓಕೆ ಅಣ್ಣ, ನೀವು ಈಗ ದನ ಕರುಗಳನ್ನು ಈ ಯೂತ್ ಸರ್ಕಲಲ್ಲಿ ಯಾತಕ್ಕೆ ನೀವು ಆ ಥರ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ? ಅಷ್ಟೇ, ಆ ಥರ. ಓಕೆ, ಈಗ ನೀವೆಲ್ಲ ವ್ಯವಸಾಯ ಎಲ್ಲ ಮಾಡ್ತೀರಾ, ರೈತರ ಹೇಗೆ? ಹೌದಾ. ಈಗ ಈ ಚಿಕ್ಕ ದನಗಳನ್ನು ಇಟ್ಕೊಂಡಿದ್ದೀರಲ್ಲ, ಇದರಲ್ಲಿ ಹೇಗೆ ವ್ಯವಸಾಯ ಮಾಡ್ತೀರಾ? ಉಳ ಟೈಮ್ಗೆ ಇನ್ನೊಂದು ಜೊತೆ ದೊಡ್ಡ ತೊಗೊಂಡಿರ್ತೀರಾ? ಓಕೆ, ಉಳ ಟೈಮ್ಗೆ ತಿರ್ಗಾ ದೊಡ್ಡ ತೊಗೋತೀರಾ? ಓಕೆ, ಈಗ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಬಂದಿದ್ದೀರಾ, ಟೋಟಲ್ ಎಷ್ಟು ಜೊತೆ ದನಗಳು ಹಾಕೊಂಬಂದಿದ್ದೀರಾ? ಯಾರ್ಯಾರು ಬಂದಿದ್ದೀರಾ? ಯಾವ ಥರ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರೋದಾ ಅಥವಾ ಇಂಡಿವಿಜುವಲ್ ನೀವು ಒಬ್ಬರೇ ಮಾಡ್ಕೊಂಡಿರೋದಾ? ಓಕೆ, ಕರಿಯಪ್ಪ ಅಂತ ನಾನೊಬ್ಬ. ಓಕೆ, ಓಕೆ, ಎಲ್ಲರೂ ಸೇರಿ ನೀವು ಮಾಡ್ಕೊಂಡಿದ್ದೀರಾ? ಓಕೆ ಅಣ್ಣ, ಈಗ ನೀವು ಜಾತ್ರೆಗಳನ್ನೆಲ್ಲ ಮಾಡ್ತಿರಲ್ಲ, ಇದೊಂದೇ ಜಾತ್ರೆ ಪರ್ಟಿಕ್ಯುಲರಾಗಿ ಮಾಡೋದಾ ಅಥವಾ ಬೇರೆ ಜಾತ್ರೆಗಳಿಗೂ ಹೋಗ್ತೀರಾ? ಓಕೆ, ಬೇರೆ ಜಾತ್ರೆ ನೋಡಕ್ಕೆ ಹೋಗ್ತೀರಾ, ಬಟ್ ಎಲ್ಲ ಜಾತ್ರೆನೂ ವಿಸಿಟ್ ಅಂತೂ ಮಾಡ್ತೀರಾ? ವಿಸಿಟ್ ಮಾಡ್ತೀವಿ. ನಾವು ಮಾಡೋದು ಮಾಗಡಿ ಐನಗುಡಿ ಎರಡೂ ಜಾಸ್ತಿ ಮಾಡ್ತೀರಾ? ಓಕೆ ಅಣ್ಣ, ಈಗ ನೀವು ಈಗೆಲ್ಲ ಜಾತ್ರೆಗಳಿಗೆ ಹೋಗ್ತಿರಲ್ಲ, ಪ್ರತಿ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಈ ವರ್ಷ ವ್ಯಾಪಾರ ಚೆನ್ನಾಗಿದೆಯಾ ಡಲ್ಲ? ಎರಡೇ ಮಾಡೋ ಕೊಡ್ತವ್ರೆ ಅಣ್ಣ, ಇಲ್ಲಾಂದರೆ ನಿಂತ್ಕೊಂಡವೆ. ಅಂದರೆ ನಿಮ್ಮ ಪ್ರಕಾರ ವ್ಯಾಪಾರ ಡಲ್ಲು ಸಪ್ಪೆ ಆಗೋಗಿದೆ. ಏನು ಕಾರಣ ಇರ್ಬೋದು? ಇವಾಗ ಎಲ್ಲ ಹೇಳ್ತಾರೆ 10 ಲಕ್ಷ ಕೊಟ್ಟೆ, 15 ಲಕ್ಷ ಕೊಟ್ಟೆ ಅಂತಾರೆ. ಅದರಿಂದ ಬೇರೆಯವ್ರು ನೋಡ್ಬಿಟ್ಟು ನನ್ನ ಯಾಕೆ 5 ಲಕ್ಷ ಆಗ್ಬಿಟ್ಟು 6 ಲಕ್ಷ ಆ ಥರ ಆಗಿ ಪ್ರಾಬ್ಲಮ್ ಆಗಿದೆ. ಓಕೆ, ಈಗ ಈ ಪ್ರಾಬ್ಲಮ್ಮು ಅಂದರೆ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾಯಿಂದ, ಈಗ ಇನ್ಸ್ಟಾಗ್ರಾಮು, ಫ್ರೀ ಇಂಟರ್ನೆಟ್ಟು, ಈ ಪ್ರಾಬ್ಲಮಿಂದ ಆಗಿದೆ ನಿಮ್ಮ ಪ್ರಕಾರ? ಓಕೆ, ಇವಾಗ ನಿಮ್ಮ ಗೊಂತಲ್ಲಿ ಈಗ ನೀವೆಲ್ಲರೂ ಸೇರಿ 2-3 ಜನ ಫ್ರೆಂಡ್ ಸರ್ಕಲ್ ಎಲ್ಲ ಮಾಡಿದ್ದೀರಾ, ಇದರಲ್ಲಿ ನಿಮಗೆ ಎಷ್ಟು ಜೊತೆ ಮಾರಾಟ ಮಾಡಿದ್ದೀರಾ? ಆದಾಯ ಬಂದಿದೆಯಾ ಅಥವಾ ಲಾಸ್ ಆಗಿದೆಯಾ? ಗಂಟೆಗಳು ಕೊಟ್ಟಿದ್ದೀವಿ, ಲಾಭನೂ ಬಂದಿದೆ, ಎಲ್ಲ ಲಾಸು. ಓಕೆ ಅಣ್ಣ, ಈಗ ಎಷ್ಟು ಜೊತೆ ಟೋಟಲ್ ಮಾರಿರೋದು ನೀವು? ನಾವು ಒಂದು ಕರ ಕೊಟ್ಟು, ಒಂದು ದಸ ಕೊಟ್ಟು, 2 ಕರ ಕೊಟ್ಟು, ಟೋಟಲ್ ಒಟ್ಟಲ್ಲೇ 4 ಕರ, 1 ದಸ, ಟೋಟಲ್ 5 ಕೊಟ್ಟಿದ್ದೀರಾ? ಓಕೆ, ಇವಾಗ ಇಲ್ಲಿ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ನಿಮಗೆ ಈ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು, ನೀರಾಗ್ಬೋದು, ಬೆಳಕಾಗ್ಬೋದು, ಅಥವಾ ಊಟ ತಿಂಡಿ ಆಗ್ಬೋದು, ಎಲ್ಲ ಸಿಗ್ತಿದೆಯಾ? ಊಟ ತಿಂಡಿ ಏನು ಸಿಗ್ತಾನಿಲ್ಲ, ನೀಡ್ದೇನೋ ಪ್ರಾಬ್ಲಮ್ ಇಲ್ಲ. ಚೂರು ಲೈಟ್ ಒಂಚೂರು ಬರಬೇಕು, ಲೈಟಿಂಗ್ ಒಂಚೂರು ಕಾಣಿಸ್. ನೀವು ಸ್ವಂತ ಫೋಕಸ್ ಹಾಕ್ಕೊಂಡಿದ್ದೀರಾ, ಹಾಗಾಗಿ ಆ ಥರ. ಓಕೆ ಅಣ್ಣ, ಇವಕ್ಕೆಲ್ಲ ಏನು ತಿಂಡಿ ಕೊಟ್ಟು ನೀವುಗಳು ಮೇಯಿಸ್ಕೊಂಬರೋದು? ಅಣ್ಣ, ನಾವು ಚಕ್ಕೆ ಬುಸ, ರವೆ ಬುಸ, ಆ ಥರ. ಓಕೆ, ಇವಾಗ ಜಾತ್ರೆ ಮಾಡ್ತೀರಲ್ಲ ನೀವು ನಿಮ್ಮ ನೋಡೋಕ್ಕೆ ಅಂತ ಹೋದಾಗ ಜಾತ್ರೆಗಳಲ್ಲಿ ಇರ್ತಕ್ಕಂಥ ರೇಟು, ಹೇಳ್ತಕ್ಕಂಥ ರೇಟ್ಗೂ ಇಲ್ಲಿ ಹೇಳ್ತಕ್ಕಂಥ ರೇಟ್ಗೂ ಡಿಫ್ರೆನ್ಸ್ ಏನು ಅನ್ಸುತ್ತೆ? ಈ ವರ್ಷ ಅಂದರೆ ಎಲ್ಲ ಜಾತ್ರೆನೂ ಮನೆ ಕೌಟಿದ್ದು, ಈ ಜಾತ್ರೆ ಒಂಚೂರು ಎದೊಳ್ತದೆ ಅನ್ಸುತ್ತೋ, ಇದು ಸಮ ಆಗೋಗಿದೆ ಆ ಥರ. ಓಕೆ, ಎಲ್ಲ ಜಾತ್ರೆ ಥರ ಆಗೋಗಿದೆ. ಓಕೆ ಅಣ್ಣ, ಇವಾಗ ಆಗೊಂದು ವೇಳೆ ನಿಮ್ಮ ಗೊಂತಲ್ಲಿರ್ತಕ್ಕಂಥ ಯಾವುದೇ ದನಗಳನ್ನು, ಈಗ ಎಲ್ಲ ದನಗಳನ್ನು ತೋರಿಸಿದ್ವಿ, ಯಾವ್ದಾದ್ರು ದನ ಬೇಕು ಅಂತ ಕೇಳಿದ್ರೆ ನೀವು ವೀಕ್ಷಕರಿಗೆ ಕೊಡ್ತೀರಾ? ಕೊಡ್ತೀವಣ್ಣ. ಅಣ್ಣ, ನಿಮ್ಮ ಮೊಬೈಲ್ ನಂಬರು?
95 13 20 85 35 35 ನೋಡ್ತಾ ಇರ್ಬೋದು. ಇವರು ಜಯಂತ್ ಅಂತಂತೆ ಅಣ್ಣ. ಓಕೆ, ಹಾಗೆ ಇವು ಕೂಟ ಮಾಡಿರೋದಾ ನೀವು ಅಥವಾ ತೊಗೊಂಡಿದ್ದ ಯಾವ ಥರ? ಹಂಗೆ ಮಲಗಿರ್ಲಿ ಬಿಡಿ. ಓಕೆ, ಈಗ ಇವನ್ನು ಕೂಡ ತೊಗೊಂಡಿದ್ದೀರಾ? ನಮ್ಮ ಫ್ರೆಂಡೇ ಹಾಂ, ಅವರೇ 75,000 ಆಗವ. 75,000 ನೀವು ತೊಗೊಂಡಿದ್ದೀರಾ? ಓಕೆ ಅಣ್ಣ, ಇವು ಅಣ್ಣ ಇವ ಅಷ್ಟೇ. ಹಾಂ ಇವ ನಮ್ಮ ಫ್ರೆಂಡೇ ತಗೊಂಡಿರೋದು. ಹಾಂ, ಇವ ನಮ್ಮ ಫ್ರೆಂಡೇ ತಗೊಂಡಿರೋದು. ಓಕೆ. ಇವಾಗ ಒಂದು 3 ಗಂಟೆ 4 ಗಂಟೆ ಸಾಕಂತ ತಗೊಂಡು. ಈಗ ನೀವು ಬಟ್ 2 ದನ ಕೊಟ್ಟರು ಮತ್ತೆ ನೀವೆಲ್ಲ ಫ್ರೆಂಡ್ ಸರ್ಕಲ್ ಮತ್ತೆ ದನ ತೆಗಿತೀರಾ ಅಂದರೆ ಈಗ ವ್ಯವಸಾಯ ಮಾಡೋದಕ್ಕೋಸ್ಕರ ಹಾಗೆ ಸೋಗಿಗೂ ಸಾಕ್ತೀವಿ, ವ್ಯವಸಾಯ ಆ ಥರ ಮಾಡ್ತಾರೆ ಅಣ್ಣ. ಹಾಗೆ ಬನ್ನಿ, ಇನ್ನೂ ಕರುಗಳಿದ್ದಾವೆ. ಈಗ ಇದು ಒಂದು ಕರು ಇದೆ. ಇದು ಎಲ್ಲ ಯಾವ ಬಿಡಿ ಮಲಗಿರ್ಲಿ ಏನು ತೊಂದರೆ ಇಲ್ಲ. ಈಗ ಇವೆಲ್ಲ ಏನು ಏಜು? ಇವೆಲ್ಲ ಒಂದು 6 ತಿಂಗಳು 8 ತಿಂಗಳು ಕರ ಅಣ್ಣ. 8 ತಿಂಗಳು ಕರ. ಓಕೆ, ಇಲ್ಲಿ ಏನು ತೊಂದರೆ ಏನಿಲ್ಲ. ಆ ಥರ ನೋಡ್ತಾ ಇರ್ಬೋದು. ಏನು ಎತ್ತುಗಳು, ಕರುಗಳು. ನೋಡ್ತಾ ಇರ್ಬೋದು ಎತ್ತುಗಳು, ಕರುಗಳು ಯಾವ ಒಂದು ಮಟ್ಟಕ್ಕೆ ಇದ್ದಾವೆ ಅಂತ. ಹಾಗೆ ಅಣ್ಣ, ಹಂಗೆ ಇಲ್ಲಿ ಅಣ್ಣ ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಮುನಿರಾಜು ಅಂತ ಅಣ್ಣ. ನೀವು ಯಾವ ಕಡೆಯವರು ಮೂಲತಃ? ವೈಟ್ ಫೀಲ್ಡು ಅಣ್ಣ, ಬೆಂಗಳೂರು ಸಿಟಿ ಅಣ್ಣ. ಈಗ ಬೆಂಗಳೂರು ಸಿಟಿಯಲ್ಲಿ ಈ ದನಗಳನ್ನೆಲ್ಲ ಸಾಕ್ತಿರಲ್ಲ, ಹೇಗೆ ಸಾಕ್ತೀರಾ? ನಾವು ಚಿಕ್ಕ ವಯಸ್ಸಿನಿಂದ ಇದೆ ನಮ್ಮದು. ಹಾಂ, ಬಿಡಕ್ಕಾಗ್ತಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೋಸ್ಕರ ಅಣ್ಣ ನೀವು ಈಗ ಮಾಗಡಿ ಜಾತ್ರೆಗೆ ಅಲ್ಲಿಂದ ಬೆಂಗಳೂರು ಸಿಟಿಯಿಂದ ಬಂದಿದ್ದೀರಲ್ಲ, ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆಗಳು ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ಯಾವ ಥರ? ನಾವು ಓದ್ತೀರಿ ಘಾಟಿ, ಹಾಂ, ಸಪ್ಲಾಮು ಇಲ್ಲೇ ಜಾಸ್ತಿ, 2 ಜಾತ್ರೆಗೆ ಜಾಸ್ತಿ ಆ ಥರ. ಓಕೆ, ನೋಡಕ್ಕೆಲ್ಲ ಹೋಗ್ತೀನಿ. ಹಾಂ, ಇಲ್ಲಿ ಘಾಟಿಗೆ ಸಪ್ಲಾಮ್ ಜಾತ್ರೆಗೆ ಇಲ್ಲಿ ಮಾಗಡಿ ಮಾತ್ರ. ಓಕೆ. ಇವಾಗ ನೀವು ಈ ಜಾತ್ರೆಗಳನ್ನೆಲ್ಲ ಮಾಡ್ತಿರಲ್ಲ, ಇವಾಗ ಇಷ್ಟು ದೂರ ಬಂದಿದ್ದೀರಲ್ಲ, ನಿಮಗೆ ಸಿಟಿ ಒಳಗಡೆ ಸಾಕೋದಕ್ಕೆ ತೊಂದರೆ ಅಂತ ಅನಿಸಿಲ್ವಾ? ಏನು ಅನಿಸಿಲ್ಲ, ಏನು ಅನಿಸಿಲ್ಲ? ಅವಾಗಿನಿಕ ಮಾಡ್ತಾ ಇದ್ದೀರಲ್ಲ ನಮಗೆ. ಅಲ್ಲ, ಈ ಸಿಟಿ ಒಳಗಡೆ ಅಷ್ಟು ಟ್ರಾಫಿಕಲ್ಲಿ ವಾಕಿಂಗ್ ಎಲ್ಲ ಬಿಟ್ಟಾಗ ಏನು ಅನ್ಸಲ್ವಾ? ಇಲ್ಲ ಅನ್ಸಲ್ಲ, ನಮ್ಗಿನ್ನ ಖುಷಿ ಆಗ್ತದೆ ಆ ಥರ. ಓಕೆ, ಈಗ ಅಂದರೆ ಮೊದಲಿಂದನೂ ನೀವು ದನ ಕಟ್ತಾ ಇದ್ದೀರಾ? ಫಸ್ಟ್ ಸ್ಟಾರ್ಟಿಂಗ್ನಾಗ ನಮ್ಮ ತಾತನ ಇದರ್ನಿಕ. ಓಕೆ, ನೀವೇನು ದನ ಕರು ಬಿಟ್ಟು ಬೇರೆ ಏನೋ ಇದು ಮಾಡಲ್ಲ? ಬೇರೆ ಏನಿಲ್ಲ. ಸೊ ಆ ಥರ ಅಣ್ಣ. ಈಗ ಈ ದನ ಕರುಗಳನ್ನು ಸಾಕ್ತಿರಲ್ಲ, ಈ ಬರೀ ಶೋಕಿ ಮಾಡ್ತೀರಾ ಅಥವಾ ವ್ಯವಸಾಯನೂ ಮಾಡ್ತೀರಾ ಊರುಗಳು? ವ್ಯವಸಾಯ ಮುಂಚೆ ಇತ್ತು, ಇವಾಗಿಲ್ಲ. ಇವಾಗಿಲ್ಲ. ಈಗ ಇರ್ಲಿ ಮನೆ ಹತ್ರ ಶೋಕಿಗೆ ತಂದ್ಬಿಟ್ಟಿರ್ತಾರೆ. ಓಕೆ ಅಣ್ಣ. ಈಗ ಬೇರೆಯವರೆಲ್ಲ ಕೊಂಬೆಲ್ಲ ಮಾಡಿಸೋದು, ಅದಕ್ಕೆ ಬಣ್ಣದ ದಾರ ಹೊಡೆಯೋದು, ಆ ಥರ ಎಲ್ಲ ಮಾಡಿದ್ದಾರೆ ಕೆಲವರು. ನೀವು ಯಾಕೆ ಆ ಥರ ಮಾಡಲಿಲ್ಲ? ಯಾಕೆ? ಅಯ್ಯೋ, ಆ ಫಸ್ಟು ಕೆಲಸದ ಎತ್ತು ಮಾಡ್ತದೆ. ಹಾಂ, ಸಿಮ್ ಎತ್ತವಲ್ಲ ಇರೋವ, ನಾಟಿ ಎತ್ತುನಿರೋದು ಅವಾಗ ಮಾಡ್ತದೆ, ಈಗ ಮಾಡಲ್ಲ. ಹೇಗಿರ್ತಾವೆ ನ್ಯಾಚುರಲಾಗಿ ಹಂಗೆ ಕೊಡ್ತೀರಾ ನೀವು? ಅಥವಾ ಪ್ಯಾಚ್ ಮಾಡಿಸೋದು ಅದೆಲ್ಲ ಏನು ಮಾಡಲ್ಲ? ಓಕೆ ಅಣ್ಣ. ಯಾರಾದರೂ ಬಂದರೆ ಕೊಡ್ತೀರಾ? ಕೊಡೋದು. ನಿಮ್ಮ ಮೊಬೈಲ್ ನಂಬರು? 966 966 388 388 19 72 72. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವರ ಒಂದು ಎತ್ತುಗಳು. ಅಣ್ಣ, ಇನ್ನೂ ಅಲ್ಲಿ ಮಾಡಿದಾವ ಇಲ್ವಣ್ಣ? ಇನ್ನೂ ಇಲ್ಲ. ಓಕೆ, ನೋಡಿ ಅಲ್ಲಿ ಮಾಡಿಲ್ಲ ಇನ್ನೂ ಎತ್ತುಗಳು. ಚೆನ್ನಾಗಿದ್ದಾವೆ. ಒಂದು ಸ್ವಲ್ಪ ಬಣ್ಣ ಒಂದು ಕಮ್ಮಿ ಇದೆ. ಕಾರಣ ಏನು ಅಂದರೆ ಇನ್ನೂ ಒಂದು ಸ್ವಲ್ಪ ಬೀಜ ನಿಂತಿದೆಯಂತೆ, ಹಂಗಾಗಿ. ಆಗೊಂದು ವೇಳೆ ಮುಂದಿನ ದಿನಗಳಲ್ಲಿ ಯಾರಿಗಾರ ಬೇಕು ಅಂದರೆ ಅವರ ಮೊಬೈಲ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಬನ್ನಿ, ಇನ್ನೂ ಹೇಗಿದೆ ಮಾಗಡಿ ಜಾತ್ರೆ, ಏನು ಅನಿಸುತ್ತೆ ಅಣ್ಣ? ಏನು ಅನಿಸುತ್ತೆ ಈ ಜಾತ್ರೆ? ಜಾತ್ರೆ ಇದೆ, ಸಣ್ಣ ಕರುಗಳು ಕ್ಯಾಪಿದೆ, ದೊಡ್ಡ ಇಲ್ಲ ಅಂದರೆ ಏನಿದ್ರು 40,000 30,000 ಒಟ್ಟಲ್ಲಿ 50,000 ಒಳಗಡೆ ವ್ಯಾಪಾರ, ಅದ್ರ ಮೇಲಿಲ್ಲ ಆ ಥರ. ದೊಡ್ಡ ಎತ್ತುಗಳಿಗೆ ಇನ್ನೂ ವ್ಯಾಪಾರ ನಡೀತಾ ಇಲ್ಲ. ಓಕೆ, ಅಂದರೆ ಪ್ರತಿ ವರ್ಷದಾಗೆ ಎಲ್ಲ ಜಾತ್ರೆಯಲ್ಲಿ ಬಿದ್ದಂಗೆ ಈ ವರ್ಷ ನಮ್ಮ ಜಾತ್ರೆ ಎಲ್ಲವೂ ಬಿದ್ದೋಗಿದೆ. ಪ್ರತಿ ವರ್ಷ ಎದ್ದಿರ್ತಿದ್ದೋ, ಈ ವರ್ಷ ಎಲ್ಲವೂ ಬಿದ್ದಿದೆ ಆ ಥರ. ಓಕೆ, ಥ್ಯಾಂಕ್ ಯು ಅಣ್ಣ. ಬಂದೆ. ಮಾಗಡಿ ಜಾತ್ರೆ ಯಾವ ಮಟ್ಟಕ್ಕೆ ನಡೀತಿದೆ, ತುಂಬ ಒಂದು ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು ಎತ್ತು ಕರುಗಳು, ಆ ಒಂದು
ಯಜಮಾನ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ಹನುಮಯ್ಯ ಅಂತ. ಯಾವ ಊರವರು? ಹಾಂ, ತುಮಕೂರು ಗುಬ್ಬಿಯಿಂದ ಇಲ್ಲಿಗೆ ಬಂದಿದ್ದೀರಾ ದನ ಮಾರಕ್ಕೆ? ಯಾಕೆ ಅಲ್ಲಿ ಜಾತ್ರೆಯಲ್ಲಿ ಮಾರಲಿವಾ ತುಮಕೂರಲ್ಲಿ? ಸಿದ್ಧಗಂಗೆಯಲ್ಲಿ ಮಾರಲಿಲ್ಲ. ಈಗ ಎಷ್ಟು ಜೊತೆ ಕಟ್ಕೊಂಬಂದಿದ್ದೀರಾ? 3 ಜೊತೆ. ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ, ಈ ದನ ಕರ ಎಲ್ಲ? ಅಲ್ಲ, ವಯಸ್ಸಾಯಿತು, ಅವಾಗ ಲೈಟಾಗಿ ಟಾನಿಕ್ ಗಿನಿಕ್ ತಗೊಂಡು ಎನರ್ಜಿ ಡ್ರಿಂಕ್ನ ಮನೇಲಿ ರೆಸ್ಟ್ ಮಾಡ್ಬೇಕು. ನಾವು ಅಂದರೆ ಈಗ ನೀವು ಡ್ರಿಂಕ್ಸ್ ತಗೊಂಡು ಮಲಗಲ್ಲ, ಕೆಲಸ ಮಾಡಲೇಬೇಕು ಆ ಥರ. ಕೆಲಸ ಮಾಡಬೇಕು. ಈಗಲೂ ಹಂಗಾರೆ ವ್ಯವಸಾಯ ಮಾಡ್ತಿರೋ? ಮಾಡ್ತೀವಿ. ಹೊಲ ಗಿಲ ಎಲ್ಲ ಉಳ್ತೀರಾ? ಇಲ್ಲ ಸ್ವಾಮಿ, ಈ ಹೊಲ ಎಲ್ಲ ಉಳಲ್ಲ. ಮಗ ಉಳುಮೆ ಮಾಡ್ತಾರೆ. ಅಲ್ಲ, ಈ ಜಾತ್ರೆಗೆಲ್ಲ ಬಂದಿದ್ದೀರಾ? ನೋಡ್ರಿ, ನಮ್ಮ ಒರಿಜಿನಲ್ ರೈತರ ಗೆಟಪ್ ಇದು, ಪಟಾಪಟಿ ಚಡ್ಡಿ. ಹೆಂಗೆ ಇದು ಕೆಪಾಸಿಟಿ ಅಂದರೆ? ಓಕೆ. ಈಗ ಈ ದನಕರ ಎಲ್ಲ ಬಂದಿದ್ರಲ್ಲ, ಮಾಗಡಿ ಜಾತ್ರೆ ಮಾಡಿದ್ರ, ರಂಗನಾಥ ಸ್ವಾಮಿ ಜಾತ್ರೆನ ಪ್ರತಿ ವರ್ಷದಂಗೆ ವ್ಯಾಪಾರ ನಡೀತಿದೆಯಾ ಇಲ್ವಾ? ಸಾಧಾರಣವಾಗಿ ನಡೀತಾ ಇತ್ತು ಅಷ್ಟೇ. ಯಾಕೆ ಈ ಥರ ಡಲ್ ಆಯಿತು? ಯಾಕೆ ಅಂತಂದ್ರೆ ದೇಶಕ್ಕೆಲ್ಲ ದನ ಮೇಸರಿಲ್ಲ, ಮುಟ್ಟಾಡ್ತಾನ. ಹಾಂ, ಎಲ್ಲ ಸಿಂಹೇಶಕ್ಕೆ ಹೆಸಗತ್ತೆ ಕಟ್ಕೊಂಡು ಮುಟ್ಟಿರೇ ದರಿದ್ರ ಹಂಗೆ ಮಾಡ್ತಾನ. ಎಲ್ಲ ಶೋಕಿಗೆ ಬಂದ್ಬಿಟ್ಟು. ಹಾವೇರಿ ಗದಗ ಮುಕ್ಕಾಲು ಭಾಗ ಮಾಡಿ ಜಾತಿಯಿಂದ ದನ ಹೋಗ್ತಿತ್ತು. ಬಳ್ಳಾರಿ ಅದೇ ಆ ಸೊತ್ತು. ಬಳ್ಳಾರಿ ಹಾವೇರಿ ಕಾಲು ಭಾಗ ಓದ್ತಾ ಇಲ್ಲ. ನಿನ್ನಂತ ನನ್ನಂತ ತಲೆ ಮೇಲೆ ಕೈ ಇಟ್ಕೊಂಡು ಬಿದ್ದಾಡ್ಕೊಂಡು ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಸೋಕೆ ಮಾಡ್ಕೊಂಡು ತಿರ್ಗಾಡ್ತಾರೆ. ಹಂಗೆ ಸಾಯಂಕಾಲಕ್ಕೆ ಯಾವನ್ನಾರು ತಲೆ ಹೊಡೆದು ಬಿಡ್ಬೇಕು, ಎಣ್ಣೆನೂ ಕುಡಬೇಕು, ಕಂಡನು ತಿನ್ಬೇಕು, ಸ್ವಚ್ಛನೂ ಮಾಡ್ಬೇಕು. ಆ ಥರ ದನ ಮೇಯ್ಸೋರು ಇಲ್ಲ ಹಂಗೆ. ಇಲ್ಲ. ಓಕೆ. ಇವಾಗ ಎಷ್ಟು ಜೊತೆ ಹೊಡ್ಕೊಂಬಂದಿದ್ರಿ ನೀವು? ಎಷ್ಟು ಜೊತೆ ಕೊಟ್ರಿ? ಒಂದು ಜೊತೆ ಕೊಟ್ಟು ಒಂದು ಜೊತೆ ಕೊಟ್ಟಿದ್ದೀರಾ. ತುಂಬ ಖುಷಿ ಆಗಿದೆ. ಹಂಗಾರೆ ಲಾಸ್ ಆಯ್ತಾ ಅದೇ ಬತ್ತಾ? ಅಲ್ಲಲ್ಲಿ ನೇರ ಆಗಿದೆ. ಅಲ್ಲಲ್ಲಿಗೆ ನೇರ ಆಗಿದೆ. ಬಟ್ ನೀವಂತೂ ಖುಷಿ ಪಟ್ರಿ ಜಾತ್ರೆ ಮಾಡಿ. ಖುಷಿ ಏನಪ್ಪ ಬಂದಿದ್ದೀವಿ, ಮಾಡಬೇಕು, ಮಾಡಿ ಆ ಥರ. ಓಕೆ. ಈಗ ಹಂಗಾರೆ ಮಾಗಡಿ ಜಾತ್ರೆಗೆ ಬಂದಿದ್ದೀರಾ. ಇವೆಲ್ಲ ಯಾರು ಕೇಳಿದ್ರೆ ಕೊಡ್ತೀರಾ ಇವು? ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದೆಯಾ ಮಗಂದು? ಮಗಂದು ಇಲ್ಲ, ಮಗ ಊರಾಗ ಅವನು. ಗೊತ್ತಿಲ್ಲ ನಂಬರು. ಓಕೆ, ಹಂಗೆ. ಓಕೆ, ಬೇಜಾರು ಮಾಡ್ಕೊಬೇಡಿ, ನಾನು ಹಿಂಗೆ ಕೇಳ್ತಾ ಇದ್ದೀನಿ ಅಂತ. ಕೇಳಪ್ಪ, ಕೇಳೋ. ಮಗಿದ್ದಂಗೆ ಅಲ್ವಾ? ವಯಸ್ಸಾದವ್ರ ಹತ್ರ ಕೇಳಿದ್ರೇನೆ ಗೊತ್ತಾಗೋದು. ಅವ್ರು ಬೈಬೇಕು, ಬೈದಾಗ್ಲೇ ಖುಷಿ ಅದು. ಮಗಿದ್ದಂಗೆ ಇದೆಯಾ ಕೇಳ. ಹಂಗಲ್ಲ ಹೇಳ್ರಿ, ಅವರು ಸಂತೋಷ ಬೀಳ್ಬೇಕು. ಯಾವ್ದು ಹೇಳ್ತಾರೆ ಸಂತೋಷ ಬೀಳ್ಬೇಕು. ಅದು ಬಿಟ್ಟು ಹೋಗ್ತೀನಿ, ಅದೇನು ಹಾಂ, ವ್ಯಾಪಾರ ಮಾಡಿ. ಕೂತ್ಕಪ್ಪ, ಕೂತ್ಕೊಳ್ಳಿ, ಹೇಳಪ್ಪ. ಕೂತ್ಕೊಳ್ರಿ ರೇ ಸಾವ್ಕಾರ, ಯಾವ ಊರವ್ರಿ ನೀವು? ನಿಮ್ದು ಅವ್ರಿ ಯಾವೂರಪ್ಪ? ಹಾವೇರಿ ಹತ್ರ. ಯಾವ ಊರು? ಓ, ಅಲ್ಲಿಂದ ಬಂದಿದ್ದೀರಾ. ಎಲ್ಲ ದನ ತೆಗೆದ್ರಾ? ಎಷ್ಟು ಜೊತೆ ತೆಗೆದ್ರಿ? 5 ಜೊತೆ. ಪರವಾಗಿಲ್ವಾ ರೇಟು? ರೇಟ್ ಜಾಸ್ತಿ ಆಗೈತಾ? ಅವ್ರು ನೋಡಿದ್ರೆ ವ್ಯಾಪಾರ ಇಲ್ಲ ಅಂತಾರೆ, ನೀವು ನೋಡಿದ್ರೆ ಜಾಸ್ತಿ ಆಗೈತೆ ಅಂತೀರಾ? ಹಂಗೆ ನಿಮ್ಗೆ ಅನುಕೂಲ ಆಗಬೇಕು ಬೇಸಾಯಕ್ಕೆ, ಬೇಸಾಯ ಮಾಡೋಕ್ಕೆ ಆ ಥರ. ಓಕೆ. ಈಗ ತಾತನ ಹತ್ರ ವ್ಯಾಪಾರ ಮುಗ್ದವೆ, ಈಗ ದುಡ್ಡು ಕಟ್ಟು ಹೊಡ್ಕೊಂಡು ಹೋಗ್ಬೇಕು. ಯಾವ ಇವಾ? ಓಕೆ, ಹಂಗೆ. ಓಕೆ, ಥ್ಯಾಂಕ್ ಯು. ಅಣ್ಣ ನಮಸ್ತೆ. ಏನು ನಿಮ್ಮ ಹೆಸರು? ಶಿವಣ್ಣ ಅಂತ ಸರ್. ಯಾವ ಊರವ್ರು ತಾವು? ಚಿಕ್ಕಲ್ಲೇ ಸರ್. ಎಲ್ಲಿ ಬರುತ್ತದು? ಮಾಡಿ ತಾಲೂಕು ತಿಪ್ಪಸಂದ್ರ ಹೋಬಳಿ. ಓಕೆ. ಈಗ ಈ ರೋಡಲ್ಲಿ ಕೂತಿದ್ದೀರಲ್ಲ ಈ ಥರ, ಹೆಂಗೆ, ಏನು ಕಾರಣ ಇದು? ಜಾಗ ಇಲ್ವಲ್ಲ ಸರ್. ಜಾಗ ಇಲ್ವಾ? ಜಾಗ ಇಲ್ಲದಕ್ಕೆ ಅವಕಾಶ ರೋಡಿನ ಮಧ್ಯದಲ್ಲಿ ಕುತ್ಕೋಬೇಕಂತ ದನ ಕಟ್ಟಿದ್ದೀವಿ ಆ ಥರ. ಓಕೆ. ಎಷ್ಟು ದನ ತಂದಿದ್ದೀರಿ ನೀವು? ಸರ್ ನಾವು ಒಂದು 4-5 ತಂದಿದ್ದು. ಓಕೆ. 3 ಆಗಿದ್ದಾವೆ, ಇನ್ನೊಂದು 3 ಇದ್ದಾವೆ.
ಇನ್ನೊಂದು 3 ಇದ್ದಾವೆ. ಓಕೆ, ಈಗ ನೀವು ಮಾಗಡಿ ಜಾತ್ರೆಗೆ ಬಂದಿದ್ದೀರಲ್ವಾ? ಪ್ರತಿ ವರ್ಷ ಇದೊಂದೇ ಜಾತ್ರೆ ಮಾಡೋದಾ ಬೇರೆನೂ ಮಾಡ್ತೀರಾ? ಇಲ್ಲ ಸರ್, ನಾವೇನ್ರಿ ವ್ಯಾಪಾರಗಾರಲ್ಲ, ಇದು ಮಾಗಡಿ ಬರಬೇಕು ಅಂತ ಉದ್ದೇಶ ಬರ್ತೀವಿ ಅಷ್ಟೇ. ಓಕೆ, ಅಂದರೆ ನೀವು ಮೂಲ ರೈತರು. ಇವೆಲ್ಲ ಮನೇಲಿ ಹುಟ್ಟಿದ್ದ ತಂದಿದ್ದ ನೀವು? ಮನೇಲಿ ಹುಟ್ಟಿದ್ದೆ ಸರ್. ಮನೇಲಿ ಹುಟ್ಟಿದ್ದು. ಓಕೆ, ಮನೇಲಿ ಹುಟ್ಟಿರೋದ್ರಿಂದ ನೀವು ತೊಗೊಂಬಂದಿದ್ದೀರಾ ಜಾತ್ರೆ ಮಾರೋಣ ಅಂತ. ಓಕೆ, ಇದು ಮಾರಿದ್ರೆ ನಿಮಗೆ ಮತ್ತೆ ದನ ಕರುಗಳು ಬೇಡವಾ? ಇದಾವೆ, ಇನ್ನು ನಾಟಿ ದನ ಇದಾವೆ, ಕರು ಹಾಕಿದಾವಲ್ಲ, ಅವು ಬೆಳ್ಕೊಳ್ಳೋಣ ಅಂತ ಬಿಡಿ ಮಾರ ಅಂತ ಬಂದು. ದೊಡ್ಡವಾದಂಗೆ ಮಾರೋದು, ಚಿಕ್ಕವನ್ನ ಮತ್ತೆ ಬೆಳೆಸ್ಕೊಳ್ಳೋದು, ಸರ್. ಅಂದರೆ ಬ್ರೀಡಿಂಗ್ ಪರ್ಪಸ್ ನೀವು? ಹೌದು, ನೇಸ ಅಭಾವ ಇದೆಯಲ್ಲ ಸರ್. ಹಾಂ, ಹಂಗೆ ಆ ಥರ. ಏನು ಕೆಲಸ ಮಾಡೋದು ನೀವು? ಸರ್, ನಾವು ಅಗ್ರಿಕಲ್ಚರ್ ಅದೇ ವ್ಯವಸಾಯ. ಅಗ್ರಿಕಲ್ಚರನ್ನೇ, ಏನು ತೊಂದರೆ ಏನಿಲ್ಲ. ಓಕೆ, ಈಗ ಪ್ರತಿ ವರ್ಷದ ಥರ ಈ ವರ್ಷ ಜಾತ್ರೆ ನಡೆದಿದೆ. ವ್ಯಾಪಾರ ಹೇಗಿದೆ? ವ್ಯಾಪಾರ ಏನಿಲ್ಲ ಸರ್, ಡೆಲ್ಲು. ವ್ಯಾಪಾರ ಏನಿಲ್ಲ, ಡಲ್ಲು. ಓಕೆ, ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ ಸರ್. ಮೊಬೈಲ್ ನಂಬರು 9900 9900 98 98 91 91 56. 56. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಮಾಗಡಿ ಜಾತ್ರೆಯವರು. ಇಲ್ಲೇ ನಿಯರೆಸ್ಟು ಕಡಸ್ಕರ ಚೆನ್ನಾಗಿದೆ. ಸಾಕೋರ್ಗೆ ಮಾತ್ರ ಕರ ಚೆನ್ನಾಗಿದೆ ನಿಜಕ್ಕೂ. ತುಂಬ ಒಂದು ಖುಷಿ ಆಗುತ್ತೆ ಸಾಕ್ತಕ್ಕಂಥ ರೈತರಿಗೆ. ಇದು ಕರು ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. ಹಂಗೆ ಇರಿ, ನೋಡಿಬಿಡ್ತೀನಿ ನಾನೇ ಸುಳಿ ಸುದ್ದ ಯಾವ್ದಾರ ಇದೆಯಾ ಇಲ್ವಾ ಅಂತ. ಏನಿಲ್ಲ ಸರ್, ಏನು ತಪ್ಪಿಲ್ಲ. ಚೂರು ಚಿಕ್ಕದ ಭಾಗ ಬಸ್ಕ ಕೊಡ್ತದೆ, ಸೊ ಅದರಲ್ಲೇನಿಲ್ಲ. ಸಾಕೋರ್ಗಾದರೆ ನೋಡಪ್ಪ ಒಂದು ಕರು ಪರವಾಗಿಲ್ಲ, ಸಾಕು. ಓಕೆ ಯಜಮಾನ್ರೆ, ಯಾರಾದರೂ ವೀಕ್ಷಕರು ಫೋನ್ ಮಾಡಿದ್ರೆ ಅವ್ರಿಗೆ ವ್ಯಾಪಾರ ಎಷ್ಟು ಹೇಳ್ತೀರಾ? ಸರ್, ನಾವು 40,000 ಹೇಳ್ತೀವಿ ಸರ್. 40,000 ಅಂದರೆ 80,000 ಕೂಟ ಬೀಳ್ತು, ಲಾಸ್ ಆಗಲ್ವಾ? ಸರ್, ಕರೆ ಹೆಂಗಿದೆ ಸರ್, ಎಳೆಮಾಲು. ಹಾಂ, ಅಲ್ಲ ಏನೇ ಆದ್ರೂ ನಾವು ವ್ಯಾಪಾರ ಹೇಳ್ತೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಹೆಚ್ಚು ಕಮ್ಮಿ ಕೊಡ್ತೀರಾ? ಸಾಕಂತ ಪಾಲ್ಟಿ ಬಂದು ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಏನೆಲ್ಲ ತಿಂಡಿ ಕೊಡ್ತೀರಾ ಇದಕ್ಕೆ? ಸರ್, ಮಾಮೂಲಿ ರವೆ ಬೂಸ ಕೊಡ್ತೀವಿ. ಆ ಥರ ಮನೆ ತಿಂಡಿ ಏನಿರುತ್ತೋ ಅದು ಹೊಲ್ಗಳ ಹತ್ರ ಹೋಗೋದು, ಮೇಯ್ಕೊ ಬರೋದು, ಹಾಗೆ. ಓಕೆ, ಥ್ಯಾಂಕ್ ಯು.